ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಸೀಸನ್ ಸ್ಪೆಷಲ್ ಹಲಸಿನ ಹಣ್ಣಿನ ಜಾಮ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹಲಸಿನ ಹಣ್ಣು, ಸಕ್ಕರೆ, ನಿಂಬೆಹಣ್ಣು. ಮೊದಲು ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜ ತೆಗೆದು ತೊಳೆಗಳನ್ನ ಮಾತ್ರ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈಗ ರುಬ್ಬಿರೋ ಹಲಸಿನ ಹಣ್ಣ ಒಂದು ದಪ್ಪ ತಳದ ಬಾಣಲೆಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ 3/4 ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇದನ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಾಯ್ಲ್ ಮಾಡ್ಕೊತ ಬನ್ನಿ. ಇದು ಬೇಯಿಸ್ತಾ ಬೇಯಿಸ್ತಾ ಕಲರ್ ಚೇಂಜ್ ಆಗುತ್ತೆ ಮತ್ತೆ ತಳ ಬಿಡೋಕ್ಕೆ ಶುರು ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಳ್ಳೋಣ. ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಷ್ಟು ಹಾಕೋತಾ ಇದ್ದೀನಿ. ಈಗ ಒಂದು ಸ್ಮಾಲ್ ಟೆಸ್ಟ್ ಮಾಡೋಣ, ಜಾಮ್ ಸರಿಯಾಗಿ ಆಗಿದೆಯಾ ಇಲ್ವೋ ಅಂತ ನೋಡೋಕ್ಕೆ. ಒಂದು ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಚೂರು ಜಾಮ್ ಹಾಕಿ ನೋಡಿ. ಅದು ಕರಗದೆ ಇದ್ರೆ, ಬಿಟ್ಕೊಳ್ದೆ ಇದ್ರೆ ನೀರಲ್ಲಿ ಜಾಮ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದನ್ನ ಏರ್ ಟೈಟ್ ಕಂಟೈನರಲ್ಲಿ ಹಾಕೊಂಡು ಫ್ರಿಜ್ಜಲ್ಲಿ 1 ರಿಂದ 2 ತಿಂಗಳವರೆಗೂ ಇಟ್ಕೋಬಹುದು. ಇದು ಬ್ರೆಡ್ ಟೋಸ್ಟ್ಗೆ, ಚಪಾತಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.